ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ವನಿತಾ. ಲಾಕ್ಡೌನ್ ಪರಿಣಾಮದಿಂದಾಗಿ ಸಾಕಷ್ಟು ಕಂಪನಿಗಳು ಬಾಗಿಲು ಮುಚ್ಚಿಕೊಂಡು ಜನರು ಕೈಯಲ್ಲಿ ಕೆಲಸವಿಲ್ಲದೆ ಆರ್ಥಿಕ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಶಾಲಾ ಕಾಲೇಜುಗಳು ಸಿಬ್ಬಂದಿಯೇನೂ ಹೊರತಾಗಿಲ್ಲ. ಆದರೆ ಇಲ್ಲೊಬ್ಬ ಶಿಕ್ಷಕರು ಲಾಕ್ಡೌನ್ ಸಮಯದಲ್ಲಿ ಸಾವಯವ ಕೃಷಿ ಮಾರ್ಗದೊಂದಿಗೆ ವ್ಯವಸಾಯ ಮಾಡಿ ಯಶಸ್ಸನ್ನ ಗಳಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ತೆಂಗು ಮರಗಳು ಬಾನಿನಲ್ಲಿ ತನ್ನ ಹಸಿರು ಗರಿಗಳಿಂದ ಗಾಳಿಯುಪಟಗಳಂತೆ ಹಾರಾಡುತ್ತವೆ. ಜೊತೆಗೆ ಅಡಿಕೆ ಮರಗಳು ಕೂಡ ಸಮೃದ್ಧಿಯಾಗಿ ಬೆಳೆದು ತೆಂಗಿನ ಮರಗಳಿಗೆ ಹೆಲ್ದಿ ಕಾಂಪಿಟೇಷನ್ ಕೊಡುತ್ತವೆ. ಇಂತಹ ಆರೋಗ್ಯಕರ ಬೆಳೆಗಳು ಕಂಡುಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀಸ್ಲೇಳಿ ಗ್ರಾಮದಲ್ಲಿ. ವಿಜಯ್ ಕುಮಾರ್ ಎಂಬ ರೈತರು ಸಾವಯವ ಕೃಷಿ ಮಾರ್ಗದಿಂದ ತಮ್ಮ ಜಮೀನಿನಲ್ಲಿ ತೆಂಗು, ಅಡಿಕೆ ಬೆಳೆ ಬೆಳೆದಿದ್ದು ಊರ ಜನರು ನಿಂತು ನೋಡುವಂತೆ ಮಾಡಿದ್ದಾರೆ. ಗುರು ದೇವೋ ಭವ ಎಂಬ ಮಾತಿನಂತೆ ಸತತ 12 ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿರುವ ವಿಜಯ್ ಕುಮಾರ್ ಅವರು ಕೃಷಿ ಕಾಯಕವನ್ನ ಅವಲಂಬಿಸಿಕೊಂಡಿದ್ದಾರೆ. ಲಾಕ್ಡೌನ್ನಲ್ಲಿ ಕೃಷಿಯತ್ತ ಒಲವು ತೋರಿಸಿ ಯೂಟ್ಯೂಬ್ ಮೂಲಕ ಡಾಕ್ಟರ್ ಸೈಲ್ ಪರಿಚಯಿಸಿಕೊಂಡ ಕೃಷಿಕ ವಿಜಯ್ ತಮ್ಮ 3 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾರ್ಗವಾದ ಡಾಕ್ಟರ್ ಸೈಲ್ ಬಳಸಿ ತೆಂಗು, ಅಡಿಕೆ ಬೆಳೆ ಬೆಳೆಯುವುದರ ಮೂಲಕ ಕೃಷಿಯಲ್ಲಿ ಸಾಧನೆಗೈದಿದ್ದಾರೆ. ಈ ಕುರಿತು ಮಾತನಾಡಿದ ಕೃಷಿಕ ವಿಜಯ್ ಡಾಕ್ಟರ್ ಸೈಲ್ ಪರಿಚಯ ಹಾಗೂ ಕೃಷಿ ಅನುಭವವನ್ನ ನಮ್ಮ ಪ್ರತಿನಿಧಿಗಳ ಜೊತೆ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ ವೀಕ್ಷಕರೇ, ನಿಮಗೋಸ್ಕರ ಸ್ಪೆಷಲ್ ಆಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬ ಶಿಕ್ಷಕರಾದಂಥ ವಿಜಯ್ ಕುಮಾರ್ ಅವ್ರ ಜೊತೆನಲ್ಲಿ ನಿಂತಿದ್ದೀವಿ. ಅವರು ಶಿಕ್ಷಕರು ಮಾತ್ರ ಅಲ್ಲ, ಅವರು ರೈತರು ಕೂಡ. ಸೊ ಅವರು ನಮ್ಮ ಜೊತೆ ಕೈ ಜೋಡಿಸಿದ ಮೇಲೆ ಅವರ ಅನುಭವಗಳನ್ನು ಅವ್ರ ಬಗ್ಗೆ ಹೇಳಿ ಹಾಗೆ ಹಂಚ್ಕೋತಾರೆ. ಬನ್ನಿ ಕೇಳೋಣ. ಸೊ ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ಇದು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಬಿಸ್ಲೇಳಿ ಗ್ರಾಮ. ಸೊ ನಾನು ಮೂಲತಃ ಶಿಕ್ಷಕ. 12 ವರ್ಷ ಕಂಪ್ಲೀಟ್ ಮಾಡಿ 13ನೇ ವರ್ಷದಲ್ಲಿ ನಾನು ವೃತ್ತಿನ ನಡೆಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕೃಷಿನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನನಗಿರೋದು ಚಿಕ್ಕದಾಗಿ 3 ಎಕರೆ ಜಮೀನಿದೆ. 3 ಎಕರೆನಲ್ಲಿ ಅಡಿಕೆ ಇದೆ, ತೆಂಗಿದೆ. ಹಾಗೆ ಮನೆ ಹತ್ರ ಇರ್ತಕ್ಕಂಥದ್ರಲ್ಲಿ ನಾನು ಹಣ್ಣಿನ ಗಿಡಗಳು ಅದು ಇದನ್ನು ನಾನು ಬೆಳೆಸ್ಕೊಂಡು ಚೆನ್ನಾಗಿದ್ದೀನಿ. ಬಟ್ ನಾನು ಆ್ಯಕ್ಚುಲಿ ಡಾಕ್ಟರ್ ಸಾಯಿಲ್ನ ಉಪಯೋಗನ ಥ್ರೂ ದ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ನಾನು ಕೂತ್ಕೊಂಡು ನನ್ನ ಬಿಡುವಿನ ಸಮಯದಲ್ಲಿ ವೀಡಿಯೋಸ್ನ ನೋಡಿ ಅದ್ರ ಮೂಲಕ ನಾನು ಇನ್ಸ್ಪೈರ್ ಆಗಿ ಪ್ರೇರೇಪಿತನಾಗಿ ಡಾಕ್ಟರ್ ಸಾಯಿಲ್ ನಾನು ಹಾಕಲೇಬೇಕು. ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಬಟ್ ಇದು ನನ್ನ ಸ್ವಇಚ್ಛೆ. ಡಾಕ್ಟರ್ ಸಾಯಿಲ್ ನನಗೆ ಒಂದು ಅನುಭವ ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ವಿಡಿಯೋ ನೋಡಿ ಅನುಭವ ತೊಗೊಂಡಿದ್ದೀನಿ. ಅದನ್ನು ನಾನು ಸ್ವಇಚ್ಛೆಯಿಂದ ನಾನು ನನ್ನ ಜಮೀನಿಗೆ ಹಾಕಿ ಅದರಲ್ಲಿ ಕಂಡಂಥ ರಿಸಲ್ಟ್ನ ನಿಮ್ಮ ಜೊತೆ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲೋ ನಿಂಬೆ ಗಿಡ ಇದೆ, ಇದಕ್ಕೂ ಕೂಡ 1 ಲೀಟ್ರ್ ಕೊಟ್ಟಿದ್ದೇನೆ. ನನ್ನ ತೋಟದಲ್ಲಿ ಆ್ಯಕ್ಚುಲಿ ಏನಂದರೆ ಒಂದು 2 ತೆಂಗಿನ ಗಿಡಗಳು ತುಂಬ ರಸನ ಅಂದರೆ ಕಾಂಡ ಸೋರೋದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ತೆಂಗಿನ ಗಿಡಗಳಲ್ಲಿ ಕಾಂಡ ಸೋರಿದ ಮೇಲೆ ಗರಿಗಳೆಲ್ಲ ಕಂಪ್ಲೀಟ್ ಡ್ರಾಪ್ ಆಗಿ ಕೊನೆಯಲ್ಲಿ ತಲೆನಲ್ಲಿ ಒಂದು 2-3 ಗರಿಗಳು ಮಾತ್ರ ಉಳ್ಕೊಂಡಿರುತ್ತೆ. ಅದಕ್ಕೂ ಪ್ರಾಕ್ಟಿಕಲ್ ಆಗಿ ನಾನು 5 ಲೀಟ್ರ್ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೇನೆ. ಅದು ಇವತ್ತು ಏನಾಗಿದೆ ಅಂದರೆ ಒಂದು 4-5 ತಿಂಗಳು ಡ್ಯೂರೇಷನ್ ಇದು ಗ್ಯಾಪ್ ಆಗಿದೆ ಕೊಟ್ಟ ಮೇಲೆ. ಅದು ತುಂಬ ಚೆನ್ನಾಗಿ ಇವತ್ತು ಚೇತರಿಸ್ಕೊಂಡಿದೆ. ಆ ಮೂಲಕ ನಾನು ಈ ಡಾಕ್ಟರ್ ಸಾಯಿಲ್ನ ನೀವು ಖಂಡಿತ ಬಳಸಲೇಬೇಕು. ಯಾಕೆಂದರೆ ಡಾಕ್ಟರ್ ಸಾಯಿಲು ಒಂದು ಜೈವಿಕ ಗೊಬ್ಬರ, ನ್ಯಾಚುರಲ್ ಆಗಿ ಮಣ್ಣಿನ ಫಲವತ್ತತೆನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಗೊಬ್ಬರ. ರೈತರು ಕೆಮಿಕಲ್ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಗೊಬ್ಬರಗಳು ಏನು ಬರುತ್ತೆ ಅದಕ್ಕೆ ನೀವು ಹೆಚ್ಚಿಗೆ ಹಣ ವೆಚ್ಚ ಮಾಡೋದ್ರ ಬದಲು ಕಡಿಮೆ ಖರ್ಚಲ್ಲಿ ನೀವು ಹೆಚ್ಚು ಇಳುವರಿ ಪಡ್ಕೊಳ್ತಕ್ಕಂಥ ಡಾಕ್ಟರ್ ಸಾಯಿಲ್ನ ನೀವು ಬಳಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡ್ಬೋದು, ನೀವು ತೆಂಗಿನ ಗಿಡಗಳಿದೆ, ಅದು ರಿಕವರ್ ಆಗಿರ್ತಕ್ಕಂಥ ಒಂದು ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಇದು ನಿಮ್ಮನ್ನು ಮೆಚ್ಚಿಸ್ಲಿಕ್ಕೋಸ್ಕರ ವಿಡಿಯೋಗಳನ್ನ ಮಾಡಿಸ್ತಾ ಇಲ್ಲ. ಇದು ನನ್ನ ಸ್ವ ಅನುಭವ. ಇದು ಆ ಸ್ವ ಅನುಭವದಲ್ಲಿ ನೀವು ಕೂಡ ಬಳಸಿದ್ರೆ ನೀವು ಕೂಡ ಉತ್ತಮ ರಿಸಲ್ಟ್ನ ಪಡ್ಕೊಳ್ತೀರಿ ಅಂತಕ್ಕಂಥ ನನ್ನ ಆಶಯ. ಇಲ್ಲಿ ಭಾಳ ಸಂತೋಷ ಸರ್, ಈ ಥರ ನೀವು ಹಂಚ್ಕೊಂಡಿದ್ದೀರಾ. ನೀವು ಪರಮೇಶ್ ಅವ್ರ ಹತ್ರ ಪರಿಚಯ ಆಗಿ ಪರಮೇಶ್ ಅವರು ನಮಗೆ ನಿಮ್ಮನ್ನು ಪರಿಚಯ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಇದು ಅಲ್ಲದೇನೆ
ಬೇರೆ ಯಾವ ಬೆಳೆಗೆ ಡಾಕ್ಟರ್ ಸಾಯಿಲ್ ನ ಉಪಯೋಗಿಸ್ತಾ ಇದ್ದೀರಾ ಸರ್? ಸೊ ಅಡಿಕೆ ಕೊಟ್ಟಿದ್ದೇನೆ, ತೆಂಗಿಗೆ ಕೊಟ್ಟಿದ್ದೇನೆ. ಸೊ ನಮ್ಮಲ್ಲಿ ಮನೆ ಹತ್ರ ಇರ್ತಕ್ಕಂಥ ಹಣ್ಣಿನ ಗಿಡಗಳಿದೆ. ಸೊ ಹಣ್ಣಿನ ಗಿಡಗಳಿಗೆ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೇನೆ. ನಿಂಬೆ ಗಿಡ ಇದೆ, ಸೊ ಅಡಿಕೆ ಇದೆ, ಅದಾದ್ಮೇಲೆ ಸಪೋಟ ಇದೆ, ಸಪೋಟ ಕೊಟ್ಟಿದ್ದೇನೆ. ಸೊ ಹೂವಿನ ಗಿಡಗಳು ಒಂದಷ್ಟು ಮನೆ ಪೂರ್ತಿಗೆ ನಾನು ಬೆಳ್ಕೊಂಡಿರ್ತಕ್ಕ ಅದಕ್ಕೆಲ್ಲ ಪ್ರತಿಯೊಂದು ಕೂಡ ಈಗ ಕೊಟ್ಟಿದ್ದೇನೆ ನಾನು ಎಲ್ಲದಕ್ಕೂ ಕೂಡ. ಸೊ ಎಲ್ಲದರಲ್ಲೂ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ನನಗೆ ಸಿಗ್ತಾ ಇದೆ ಪ್ರತಿಯೊಂದರಲ್ಲೂ ಕೂಡ. ಈಗ ಸಪೋಸ್ ನಿಮ್ಮ ಎದುರಿಗೆ ನಿಂಬೆ ಗಿಡ ಕಾಣ್ತಾ ಇದೆ, ನಿಂಬೆ ಗಿಡದಲ್ಲಿ ಚಿಗುರು ಹೇಗಿದೆ ಅಂದ್ರೆ ಅದು ನಾನು ಆಕ್ಚುಲಿ ಹಳೆಯ ನಿಂಬೆ ಗಿಡಕ್ಕೂ ಹೊಸ ನಿಂಬೆ ಗಿಡಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದರಲ್ಲಿ. ಸೊ ಒಂದು ಚಿಕ್ಕದು ಒಂದು ನಿಂಬೆ ಗಿಡ ಒಂದು ಉದಾಹರಣೆ ಅಂದ್ರೆ ಅದು ಅದರದ್ದು ದಟ್ ನಿಮಗೆ ಅಡಿಕೆ ಇದೆ, ತೆಂಗಿದೆ. ಸೊ ಎಲ್ಲ ಚೆನ್ನಾಗಿ ನಾನು ಡೆವಲಪ್ಮೆಂಟ್ ಆಗಿದೆ ಚೆನ್ನಾಗಿ. ಬಹಳ ಸಂತೋಷ ಸರ್, ನೀವು ಇಷ್ಟು ಮುಕ್ತವಾಗಿ ನಿಮ್ಮ ಸ್ವಾನುಭವನ ನೀವು ಹಂಚ್ಕೊಂಡಿದ್ದೀರಾ. ಬಹಳ ಖುಷಿ ಆಗುತ್ತೆ. ಉದ್ದೇಶ ಏನು ಅಂತಂದ್ರೆ ಇನ್ನೂ ಸಾವಿರಾರು ರೈತರು ಏನು ನಮ್ಮ ಈ ವಿಡಿಯೋನ ನೋಡ್ತಾರೋ ಅವ್ರಿಗೆಲ್ಲರಿಗೂ ಇದರ ಲಾಭ ತಲುಪಲಿ, ಇದರ ಬೆನಿಫಿಟ್ ಸಿಗಲಿ, ಅವರು ನಿಮ್ಮಂತಾನೆ ಖುಷಿಯಾಗಿ ಕೃಷಿನ ನಡೆಸಲಿ ಅನ್ನೋದೇ ನಮ್ಮ ಉದ್ದೇಶ. ಶಿಕ್ಷಕರಾಗಿ ನೀವು ಬರೀ ಶಾಲೆನಲ್ಲಿ ಮಾತ್ರ ಬೋಧನೆ ಅಲ್ಲ, ಬಟ್ ಈ ತರ ರೈತರಿಗೂ ಬೋಧನೆ ಕೊಟ್ಟಿರೋದು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಲಾಕ್ಡೌನ್ ಟೈಮ್ ಅಲ್ಲಿ ನೀವು ಕೆಲಸ ಮಾಡೋದು ಇಂಪ್ರೂವ್ ಆಗಿದೆ. ಖಂಡಿತ ಲಾಕ್ಡೌನ್ ಏನಂದ್ರೆ ಲಾಕ್ಡೌನ್ ಈ ನನ್ಗೊಂಥರ ವರದಾನ ಆಯ್ತು ಅಂತ ಅನ್ಕೋಬಹುದು. ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲಿ ವಿಡಿಯೋಸ್ ನೋಡಿದೆ. ಸೊ ವಿಡಿಯೋಸ್ ನೋಡಿ ಡೈರೆಕ್ಟ್ ಆಗಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಪರಮೇಶ್ವರ್ ಅವ್ರದ್ದು ನಂಬರ್ ಕೊಟ್ಟರು ನನಗೆ. ಪರಮೇಶ್ವರ್ ಅವ್ರನ್ನ ನಾನು ಬೆಳಿಗ್ಗೆ 6 ಗಂಟೆಗೆ ನನ್ನಿಂದ ಸ್ಟಾರ್ಟ್ ಮಾಡಿ 7:15 ನಾನು ತರೀಕೆರೆ ರೀಚ್ ಆಗಿ, ಸೊ ಅಲ್ಲಿ ಅವ್ರನ್ನ 1 hour ವೆಯ್ಟ್ ಮಾಡಿ ಅವ್ರನ್ನ ತರಲೇಬೇಕು ಅಂತೇಳಿ ಅವರಿಂದ ತಗೊಂಬಂದು ನಾನು ಕೊಟ್ಟು ಅದರಿಂದ ನನಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನನಗೆ. ಹಂಗಾಗಿ ಸೊ ಮೈಕ್ರೋಬಿ ಆಗ್ರೋ ಸಂಸ್ಥೆ ಕೂಡ ಹಾಗೆ ಪರಮೇಶ್ವರ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಮತ್ತೊಂದು ತೋಟದಲ್ಲಿ ಹೋದ್ ಸಲ 20 ಗುಣ ಅಡಿಕೆ ಬಿದ್ದಿದೆ. ಹೌದು, ಈ ಸಲ ನಿಮ್ ತೋಟ ಚೇಂಜ್ ಮಾಡೋದು ಹೇಳೋದಂತ 40 ಗುಣ ಬೀಳುತ್ತೆ. ಖಂಡಿತ. ಸೊ ಅವರೇ ಪಕ್ಕದಲ್ಲಿ ಇದ್ದವರೇ ಹೇಳಿದಾರೆ ಲಾಟ್ ಆಫ್ ಚೇಂಜಸ್ ಇದೆ. ಹೋದ ವರ್ಷಕ್ಕೆ ನಾನು ಈ ವರ್ಷ ಡಬಲ್ ತಗೊಳ್ತೀರಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಅವರೇ ಮಾಡ್ಕೊಂಡಿದ್ದಾರೆ ಚೇಂಜ್ ಕೂಡ. ಈ ವರ್ಷ ನಾನೇ ಮಾಡ್ತೀನಿ ಅಂತ ಹೇಳಿ ಅವರೇ ಪಕ್ಕದವರೇ ಮಾಡ್ಕೊಂಡಿದ್ದಾರೆ. ನನಗೆ ಲಾಟ್ ಆಫ್ ಚೇಂಜಸ್ ಇದರಲ್ಲಿ. ಸರ್ ಈಗ ನಿಮ್ಮ ತೋಟ ಅಡಿಕೆ ತೋಟದಲ್ಲಿ ಏನೇನು ಚೇಂಜಸ್ ಇದೆ ಸರ್? ನನಗೆ ಟೋಟ್ಲಿ ಈಗ ನಟ್ ಡ್ರಾಪಿಂಗ್ಸ್ ಇಲ್ಲ, ಅರಳು ಉದುರ್ತಕ್ಕಂಥದ್ದು ಯಾವುದೂ ಇಲ್ಲ. ಆಮೇಲೆ ಗಿಡಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ತುಂಬಾ ಇಡೀ ತೋಟ ಕಪ್ಪು ಇದೆ ನನಗೆ. ಆಮೇಲೆ ಚಿಕ್ಕ ಸಸ್ಯಗಳು ಕೂಡ ಇದೆ. ಚಿಕ್ಕ ಸಸ್ಯಗಳಲ್ಲಿ ಸುಳಿ ಹೇಗಿದೆ ಅಂದ್ರೆ ನನಗೆ ಖುಷಿ ಆಗುತ್ತೆ ಆ ಚಿಕ್ಕ ಗಿಡಗಳು ನೋಡಿದ್ರೆ. ಅಷ್ಟು ಚೆನ್ನಾಗಿ ಸುಳಿ ಕಿತ್ಕೊಂಡು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಅದರದ್ದೇ ದಟ್ ನಿಮ್ಗೆ ಗರಿಗಳು ತುಂಬಾ ಚೆನ್ನಾಗಿ ಒಳ್ಳೆ ಲಾಂಗ್ ಗರಿಗಳು ಇದೆ, ಚೆನ್ನಾಗಿ ಕಪ್ಪಿದೆ. ನೀವು ಡಾಕ್ಟರ್ ಸಾಯಿಲ್ ನಾನು ಖರ್ಚು ಮಾಡಿದ್ದು 5,000 ರೂಪಾಯಿ ಅಷ್ಟೇ ಸರ್. 3 ಕ್ಯಾನ್ ತಂದಿದ್ದೆ ನಾನು ಅಷ್ಟೇ. ನಂದಿರೋ 1.5 ಎಕರೆಗೆ 3 ಕ್ಯಾನ್ ತಂದಿದ್ದೆ. ಆಕ್ಚುಲಿ ನಾವು ಗೌರ್ಮೆಂಟ್ ಗೊಬ್ಬರ ಕೊಡ್ಬೇಕಂದ್ರೆ ಒಂದು 10-12 ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು. ಡಾಕ್ಟರ್ ಸಾಯಿಲ್ಗೆ 5,000 ಮಾತ್ರ ಕೊಟ್ಟು ತಂದು ನಾನು ಹಾಕಿರ್ತೇನೆ. ಎಷ್ಟು ಗಿಡ ಇದೆ ಒಟ್ಟು? ನನ್ಗೆ 600 ಗಿಡ ಬರುತ್ತೆ ಅಡಿಕೆ. 600 ಗಿಡ ಇದೆ. ಓಕೆ. ನೀವು ಡಾಕ್ಟರ್ ಸಾಯಿಲ್ ಬಳಕೆ ಮಾಡೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಏನು ನಿಮ್ಮ ಪದ್ಧತಿ ಏನನ್ನ ಅಳವಡಿಸ್ಕೊಂಡು? ನಾವು ಆಕ್ಚುಲಿ ಏನಂದ್ರೆ ಡಾಕ್ಟರ್ ಸಾಯಿಲ್ ಮುಂಚೆ ಗೌರ್ಮೆಂಟ್ ಗೊಬ್ಬರ ಕೊಡ್ತಾ ಇದ್ವಿ. ಗೌರ್ಮೆಂಟ್ ಗೊಬ್ಬರ ಜೊತೆಗೆ ದನಿನ ಗೊಬ್ಬರ ಕೂಡ ಕೊಡ್ತಾ ಇದ್ವಿ. ಬಟ್ ಏನಂದ್ರೆ ಗೌರ್ಮೆಂಟ್ ಗೊಬ್ಬರ ಆಮೇಲೆ ಕಳೆನಾಶಕಗಳನ್ನ ತುಂಬಾ ಕೊಡ್ತಾ ಇದ್ವಿ, ಕಳೆನಾಶಕಗಳನ್ನ. ಸೊ ಆಕ್ಚುಲಿ ನಮ್ಮ ಫಾದರ್ ಕಳೆನಾಶಕ ಮಾಡಿ ಎಲ್ಲ ತೆಗೆದ್ಬಿಡು, ಕಳೆ ಇರಬಾರ್ದು ಅನ್ನೋರು. ಆಕ್ಚುಲಿ ಅಪೋಸ್ ಮಾಡ್ತಾ ಇದ್ದೆ ಅದನ್ನ, ಬೇಡ ಕಳೆನಾಶಕ ಹೊಡೆಯೋದು. ಆದ್ರೂ ಅವ್ರ ಫೋರ್ಸ್ಗೋಸ್ಕರ ಹೊಡೆದು ಮಾಡಿ. ಈಗ ಏನಾಗಿದೆ, ಅವರೇ ಈಗ ನನಗೆ ಕನ್ವರ್ಟ್ ಆಗಿದ್ದಾರೆ. ಕಳೆನಾಶಕ ಬೇಡ, ಇನ್ನ ಪಕ್ಕದಲ್ಲಿದ್ದವ್ರು ಎಲ್ರಿಗೂ ಹೇಳ್ತಾರೆ ಕಳೆನಾಶಕ ಹೊಡೆಯಬಿಡಿ ಅಂತ ಅವರೇ ಹೇಳ್ತಿದ್ದಾರೆ. ಬಹಳ ಸಂತೋಷ. ಭೂಮಿ ಆವಾಗ ನೀವು ಏನು ಗೌರ್ಮೆಂಟ್ ಗೊಬ್ಬರ ಉಪಯೋಗಿಸ್ತಾ ಇದ್ರೆ ಆವಾಗ ಭೂಮಿ ಕಂಡೀಷನ್ ಯಾವ ತರ ಇತ್ತು, ಇವಾಗ ಹೆಂಗಿದೆ ನಿಮ್ಮ ಭೂಮಿ ಕಂಡೀಷನ್? ಆಕ್ಚುಲಿ ಏನಂದ್ರೆ ತುಂಬಾ ಒರಟಾಗಿತ್ತು ಅವಾಗ. ಈಗ ನನಗೆ ಸ್ವಲ್ಪ ಸ್ಮೂತ್ನೆಸ್ ಇದೆ. ಸೊ ಎಲ್ಲಿ ತೆಗೆದು ನೋಡಿದ್ರು ಕೂಡ ಸ್ವಲ್ಪ ಎರೆಹುಳು ಈಗ ಕಾಣ್ತಾ ಇದೆ ನನಗೆ. ಆಮೇಲೆ ಏನಂದ್ರೆ ನಮ್ಮಲ್ಲಿ ಬಿದ್ದಂತಹ ತ್ಯಾಜ್ಯಗಳೇನಿದೆ, ಸೊ ಅದು ಕೂಡ ಈಗ ನನಗೆ ಪ್ಯೂರ್ಲಿ ಕಳೆದು ಹೋಗ್ತಾ ಇದೆ ಅಲ್ಲೇನೆ. ಸೊ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾವು ಉಕ್ಕೆ ಓಡಿಸಿ ಅದ್ರಲ್ಲಿ ಮಿಕ್ಸ್ ಆದ್ರೂ ಕೂಡ ಅದು ಹಾಗೆ ಇರ್ತಾ ಇತ್ತು. ಸರಿ. ಆಮೇಲೆ ಇದು ನೀವು ಹೇಳಿದ್ರಿ ಎರೆಹುಳುಗಳು ತುಂಬಾ ಪ್ರಮಾಣ ಜಾಸ್ತಿ ಆಗಿದೆ ಅಂತ. ಸೊ ಈಗ ನೀರು ನೀವೇನ್ ಮುಂಚೆ ಹಾಯಿಸ್ತಾ ಇದ್ರಿ ಅಥವಾ ಕೊಡ್ತಾ ಇದ್ರಲ್ಲ, ಇವಾಗ ಅದ್ರ ಪ್ರಮಾಣ ಯಾವ ತರ ಇದೆ? ಮುಂಚೆ ಹೇಗಿತ್ತು ಗೌರ್ಮೆಂಟ್ ಗೊಬ್ಬರ ಹಾಕಿದಾಗ, ಮತ್ತೆ ಇವಾಗ ಹೇಗಿದೆ ಅನ್ನೋದನ್ನ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಸೊ ನೀರು ಅವಾಗ ಆಕ್ಚುಲಿ ತುಂಬಾನೇ ಕೊಡ್ತಾ ಇದೆ ನಮ್ಗೆ, ಯಾಕಂದ್ರೆ ಬೋರ್ವೆಲ್ ಇದೆ, ಆಮೇಲೆ ನೀರಾವರಿನೂ ಕೂಡ ಇದೆ. ಸೊ ಹಾಗಾಗಿ ನೀರನ್ನ ಹೆಚ್ಚಿಗೆ ತಗೊಳ್ತಾ ಇತ್ತು ಅವಾಗ. ಸೊ ಈಗ ಏನಂದ್ರೆ ನಾನು ಆಕ್ಚುಲಿ ನೀರನ್ನ ಕಡಿಮೆ ಮಾಡಬೇಕು ಅಂತ ನಾನೇ ಬೇಕಂತ ನೀರು ನಿಲ್ಸಿದ್ದೀನಿ. ಬಟ್ ಆದ್ರೂ ತೋಟದಲ್ಲಿ ಏನೂ ಚೇಂಜಸ್ ಕಂಡಿಲ್ಲ. ನನಗೆ ಅಡಿಕೆ ಗಿಡ ಡಲ್ ಆಗ್ತಕ್ಕಂಥ ಯಾವುದೂ ಕೂಡ ಇಲ್ಲ. ಸೊ ಹೇಗಿತ್ತು ಹಾಗೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದೆ. ಎಷ್ಟು ಮಟ್ಟಿಗೆ ಕಮ್ಮಿ ಮಾಡಿದ್ದೀರಾ ನೀರು? ಸೊ ಪ್ಯೂರ್ಲಿ ನಾನೀಗ 15 ಡೇಸ್ಗೆ ಆನ್ ಆಗಿ ಬೋರ್ ಆನ್ ಮಾಡಿಲ್ಲ ನಾನು. 15 ಡೇಸ್ ಆಯ್ತು. ಮುಂಚೆ ರೆಗ್ಯುಲರ್ ಆಗಿ ಓಡ್ತಾ ಇತ್ತು. ರೆಗ್ಯುಲರ್ ಎವ್ರಿ ಡೇ 2 hours ರನ್ ಮಾಡ್ತಾನೆ ಇದ್ರು. ಎವ್ರಿ ಡೇ ಇಂದ 15 days ಒನ್ಸ್ ಬಂದಿದ್ದೀವಿ. ಹೌದು, 15 days ನಾವು ಬೋರ್ ಆನ್ ಮಾಡಿಲ್ಲ. ಈಗ
ನಿನ್ನೆ ಆನ್ ಮಾಡಿ, ಆಕ್ಚುಲಿ ಇವತ್ತು ಮಳೆ ಆಗಿದೆ, ಸೊ ಕಂಪ್ಲೀಟ್ ನಿಲ್ಲು, ಬೋರೆ ಆನ್ ಮಾಡಿಲ್ಲ. ಒಂದು 15 days ಆದ್ರೂ ಆನ್ ಮಾಡಲ್ಲ. ಸೊ ನೀರಿನ ಅವಶ್ಯಕತೆ ತುಂಬಾ ಕಡಿಮೆ, ತುಂಬಾ ಕಡಿಮೆ. ಏನ್ ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ಸೊ ನನ್ನ ಪ್ರಕಾರ ಏನಂದ್ರೆ ಆಕ್ಚುಲಿ ನ್ಯಾಚುರಲ್ ಆಗಿ ಮರಗಳು ಫರ್ಟಿಲಿಟಿನ ತಗೊಳ್ತಾ ಇದೆ. ಅಥವಾ ಅದ್ರ ಮೂಲಕ ಆಮೇಲೆ ಈ ಡಾಕ್ಟರ್ ಸಾಲ್ ಯೂಸ್ ಮಾಡೋದ್ರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ನನ್ನ ಮಣ್ಣಲ್ಲಿ ಹೆಚ್ಚಾಗಿದೆ. ಇದು ಮಾತು ಅಂತಂದ್ರೆ ನೋಡಿ ವೀಕ್ಷಕರೇ, ಉದ್ದೇಶ ಏನು, ನೀರು ಏನಕ್ಕೆ ಜಾಸ್ತಿ ತಗೊಳುತ್ತೆ ಅಂತಂದ್ರೆ ಭೂಮಿ ಹಾರ್ಡ್ ಆಗಿರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ, ಹಾಗಾಗಿ ನೀರು ಹರಿದು ಹೋಗ್ತಾ ಇರುತ್ತೆ. ಅಲ್ಲಿ ಹಿಡಿಯುವಂತ ಒಂದು ಕೆಪಾಸಿಟಿ ಏನಿದೆಯಲ್ಲ ಭೂಮಿ ಕಳ್ಕೊಂಡ್ಬಿಟ್ಟಿರುತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕಿರೋದ್ರಿಂದ. ಈ ಡಾಕ್ಟರ್ ಸಾಯಿಲ್ ಇವ್ರು ಹೇಳ್ದಂಗೆ ಹಾಕಿದ್ಮೇಲೆ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿರೋದ್ರಿಂದ ನೀರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಎಬಿಲಿಟಿ ಹೆಚ್ಚಾಗುತ್ತೆ. ಏನಂತೀರಾ? ಹೌದಾ? ಸೊ ಹಾಗಾಗಿ ನೀರಿನ ಪ್ರಮಾಣ ದಿನ ಹಾಕೋರು ಇವಾಗ 15 ದಿನಕ್ಕೊಂದ್ಸತಿ ಹಾಯಿಸ್ತಾರೆ. ಬಹಳ ಸಂತೋಷ ಸರ್, ನೀವು ಇಷ್ಟು ವಿವರವಾಗಿ ಪ್ರತಿಯೊಂದನ್ನು ನಮ್ಮ ವೀಕ್ಷಕರಿಗೆ ಇಷ್ಟು ಡೀಟೇಲ್ ಆಗಿ ಹಂಚ್ಕೊಂಡಿದ್ದೀರಾ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಪರಮೇಶ್ವರೇ, ಇಂಥ ಒಂದು ಒಳ್ಳೆ ಪ್ರಗತಿಪರ ರೈತರು ಶಿಕ್ಷಕರನ್ನ ನಮಗೆ ಪರಿಚಯಿಸೋದಕ್ಕೆ ನಿಮಗೂ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಇದೇ ರೀತಿ ನೀವು ಅಳವಡಿಸ್ಕೊಳ್ಳಿ, ನೀವು ಇದರ ಲಾಭನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ರಾಸಾಯನಿಕ ಬಳಸುವಾಗ ಗಟ್ಟಿ ಕಲ್ಲಿನಂತೆ ಇದ್ದ ಭೂಮಿ ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ಮಣ್ಣು ಹೂವಿನಂತಾಗಿದೆ. ಮಣ್ಣಿನಲ್ಲಿ ಎರೆಹುಳುಗಳ ಸಂತತಿ ಹಾಗೂ ಬೆಳೆಗಳು ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಅದರ ಜೊತೆಗೆ ನಿಂಬೆ ಗಿಡ ಸೇರಿದಂತೆ ಹಲವು ಚಿಕ್ಕ ಪುಟ್ಟ ಗಿಡ ಮರಗಳು ಸಹಿತ ಪೌಷ್ಟಿಕಾಂಶಗಳಿಂದ ಚಿಗುರೊಡೆದು ಸಾವಯವ ಡಾಕ್ಟರ್ ಸಾಯಿಲ್ ಗಟ್ಟಿತನವನ್ನ ತೋರಿಸುತ್ತಿವೆ. ರೈತ ಬಾಂಧವರೇ, ಕೃಷಿಕ ವಿಜಯ್ ಕುಮಾರ್ ಅವರ ಕೃಷಿ ಸಾಧನೆಯನ್ನ ನೀವು ಕೂಡ ಅವರಂತೆ ಸಾವಯವ ಕೃಷಿ ಮಾರ್ಗ ಅಳವಡಿಸಿಕೊಂಡು ವಿಷಮುಕ್ತ ಆಹಾರವನ್ನ ದೇಶಕ್ಕೆ ಒದಗಿಸಬೇಕೆಂಬುದೇ ನಮ್ಮ ಆಶಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ಕೃಷಿ ವಿಶೇಷ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬೀಟ್ ಟಿವಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.